ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಗುರುವಾರದ ದಿನ ಆಗಿರುತ್ತೆ. ಬೆಳಗ್ಗೆನೇ ಬೇಗ ಎದ್ದು ಬಾಗಿಲಿಗೆ ನೀರು ಹಾಕಿ ಹಾಗೆ ರಂಗೋಲಿ ಹಾಕಿ ಗುಬ್ಬಚ್ಚಿಗಳೆಲ್ಲ ಇತ್ತು ಅಂತೇಳಿ ಅದಕ್ಕೆ ಅಕ್ಕಿ ಹಾಕ್ತಾಯಿದ್ದೀನಿ. ನನ್ನ ಮಗಳು ಕೂಡ ಅದಕ್ಕೆ ಅಕ್ಕಿ ಹಾಕ್ತಾಯಿದ್ಲು. ನಾವು ಡೈಲಿ ಗುಬ್ಬಚ್ಚಿಗೆ ಅಕ್ಕಿ ಹಾಕೋದ್ರಿಂದ ಅವುಗಳು ಡೈಲಿ ರೂಢಿಯಾಗಿದ್ದಾವೆ. ನಾವು ಆಚೆ ಹೋಗಿದ ತಕ್ಷಣ ಓಡಿ ಬರ್ತವೆ ನಮ್ಮ ಹತ್ರ. ಬೆಳಗ್ಗೆನೇ ಈ ಪಕ್ಷಿಗಳ ಕೂಗು ಕೇಳೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಅವುಗಳು ನಮ್ಮ ಮನೆ ಹತ್ರ ಇರೋ ಮರದಲ್ಲೇ ಗೂಡುಗಳನ್ನ ಕಟ್ಕೊಂಡಿದ್ದಾವೆ. ಹಾಗೆ ನಮ್ಮ ಮನೆಯಲ್ಲಿ ಬಾಳೆ ಸಸಿಗಳನ್ನ ಬೆಂಗಳೂರಿಂದ ತರಿಸಿದ್ರು. ಬಾಳೆ ಹಾಕೋದಕ್ಕೆ ಅಂತೇಳಿ ಅವುಗಳನ್ನ ಬೆಂಗಳೂರಿಂದ ತರಿಸಿದ್ರು. ಒಂದಕ್ಕೆ 25 ರೂಪಾಯಿ ಅಂತೆ. 1,000 ಗುಣಿಗಳನ್ನ ತರಿಸಿದ್ರು. ಅವನ್ನ ಹಾಕಬೇಕು. ಈಗ ತೋಟದಲ್ಲಿ ಗುಂಡಿ ಎಲ್ಲ ತೆಗೆಸಿ ಗೊಬ್ಬರ ಎಲ್ಲ ಹಾಕಿದ್ದಾರೆ ಅಂತೆ. ಅದಕ್ಕೆ ನೀರೆಲ್ಲ ಹಾಯಿಸಿದ್ಮೇಲೆ ಗೊಬ್ಬರ ಎಲ್ಲ ಕರಗಿದ್ಮೇಲೆ ಬಾಳೆ ಸಸಿನ ಹಾಕ್ತಾರೆ. ಹಾಗೆ ನನ್ನ ಮಗಳು ಎದ್ದಿದ್ಲಲ್ಲ, ಅವಳಿಗೆ ಒಂದು ಲೋಟ ಹಾಲು ಕಾಯಿಸ್ಕೊಟ್ಟು ಈಗ ದೋಸೆಗೆ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಅಂಥೇಳಿ ಆಲೂಗಡ್ಡೆ ಎಲ್ಲ ಬೇಯಿಸಿದ್ದೆ. ಪಲ್ಯನ ನಾನು ಎಲ್ಲರೂ ಹೇಗೆ ಮಾಡ್ತಾರೋ ಅದೇ ರೀತಿ ಮಾಡಿಕೊಂಡೆ. ಬೆಳಗ್ಗೆನೇ ಮಕ್ಕಳು ಬೇಗ ಎದ್ಬಿಟ್ರೆ ಯಾವ ಕೆಲಸನೂ ಮಾಡೋದಕ್ಕೆ ಬಿಡೋದೇ ಇಲ್ಲ. ನನ್ನ ಮಗಳಂತೂ ನಾವು ಎದ್ದ 5 ನಿಮಿಷಕ್ಕೆ ಎದ್ಬಿಡ್ತಾಳೆ. ಎದ್ದಾಗಿಂದ ಅವಳನ್ನೇ ನೋಡ್ಕೊಳ್ಳೋದಾಗುತ್ತೆ. ಅವಳಿಗೆ ಹಾಲು ಕಾಯಿಸ್ಕೊಡೋದು, ಆಮೇಲೆ ಅವಳಿಗೆ ಕುಡಿಸಿ ಎಲ್ಲ ಆಗೋ ಅಷ್ಟರೊಳಗೆ ಟೈಮ್ ಆಗೋಗ್ಬಿಡುತ್ತೆ. ಬೆಳಗ್ಗೆನೇ ಬೇಗನೆ ತಿಂಡಿ ಆಗಬೇಕು. ನಮ್ಮ ಮನೇಲಿ ಎಲ್ಲರೂ ಡ್ಯೂಟಿಗೆ ಹೋಗೋದ್ರಿಂದ ಬೇಗ ತಿಂಡಿ ಆಗಬೇಕು. ಅದರಲ್ಲೂ ಈ ದೋಸೆ ಮಾಡಿಬಿಟ್ರಂತೂ ದೋಸೆ ಒಯ್ತಾನೆ ಟೈಮ್ ಆಗೋಗ್ಬಿಡುತ್ತೆ. ಪಲ್ಯ ಎಲ್ಲ ಮಾಡಿಬಿಟ್ಟು ದೋಸೆ ಒಯ್ಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಫಸ್ಟು ನಮ್ಮ ಅತ್ತೆಗೆಲ್ಲ ದೋಸೆ ಒಯ್ಕೊಟ್ಟೆ. ಅವರು 8:15ಗೆ ಕೆಲ್ಸಕ್ಕೆ ಹೋಗ್ತಾರೆ. ಅದಾದ ನಂತರ ನನ್ನ ಹಸ್ಬೆಂಡ್ ಕೂಡ ದೋಸೆ ತಿಂತಾಯಿದ್ರು. ಅವ್ರಿಗೂ ಬಿಸಿ ದೋಸೆ ಹಾಕ್ಕೊಟ್ಟು ಅವರೆಲ್ಲ ತಿಂಡಿ ಎಲ್ಲ ತಿಂದಾದ್ಮೇಲೆ ಪಾತ್ರೆ ಎಲ್ಲ ಇತ್ತು. ಪಾತ್ರೆ ಎಲ್ಲ ತೊಳ್ಕೊಂಡು ಬಿಡೋಣ ಅಂಥೇಳಿ ಆವಾಗಲೇ ತೊಳ್ಕೊಂಡು ಪಾಪು ಕೂಡ ಅಂಗನವಾಡಿಗೆ ಕರ್ಕೊಂಡು ಹೋಗಬೇಕು. ಅದಕ್ಕೋಸ್ಕರ ಎಲ್ಲದನ್ನೂ ಬೇಗ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಕ್ಲೀನ್ ಮಾಡಿಕೊಂಡು ರೆಡಿಯಾಗಿ ಕರ್ಕೊಂಡು ಹೋಗ್ತೀನಿ. ಎಷ್ಟು ಬೇಗ ಎದ್ದು ಕೆಲಸ ಮಾಡಿಕೊಂಡ್ರೂ ಟೈಮೇ ಸಾಕಾಗಲ್ಲ. ಎಲ್ರಿಗೂ ಒಂದೇ ಟೈಮಲ್ಲಿ ಮಾಡಬೇಕಲ್ವಾ. ಹಾಗೆ ಹಾಲೆಲ್ಲ ಕಾಯಿಸ್ಕೊಂಡು ಮಧ್ಯಾಹ್ನಕ್ಕೆ ನಮ್ಮ ಮಾವಗೆ ಸಾಂಬಾರು ಮಾಡಿ ಅನ್ನ ಮಾಡಿಟ್ಟು ಹೋಗ್ತೀನಿ ಅಂಗನವಾಡಿಗೆ. ಅಂಗನವಾಡಿಲಿ ನನಗೆ ಕೆಲಸ ಆಗಿದೆ. ಸೊ ಹಾಗಾಗಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ರೆಡಿಯಾಗಿ ಪಾಪುನ ಕೂಡ ರೆಡಿ ಮಾಡಿಕೊಂಡು ಸ್ನಾನ ಮಾಡಿಸಿ ತಿಂಡಿ ಎಲ್ಲ ತಿನ್ನಿಸ್ಕೊಂಡು ಅಂಗನವಾಡಿ ಹತ್ರ ಕರ್ಕೊಂಡು ಹೋದೆ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಟು ವಾಚ್.